ವಿಷಯದಲ್ಲಿ ಕಾಮನೆಗಳು ಏನದಾವಲ್ಲ ಅವು ಕಡಿಮೆ ಆದಾಗ ಅಂತಃಕರಣ ಮಾಲಿನ್ಯ ಎಲ್ಲ ಹೋಗೈತಿ ನೋಡ್ರಿ. ಅದು ಅದ ಹೊಲಸನ್ನು ಮಾಡಿದ್ದು ವಿಷಯಗಳಲ್ಲಿ ಇಚ್ಛೆ, ಅದರಿಂದ ನಮ್ಮ ಮನಸ್ಸಿನ ಮಾಲಿನ್ಯ ಎಲ್ಲ ಗಟ್ಟಿ ಹಾಕೊಂಡು ಕೂತೈತಿ. ಪೂರ್ಣದ ತ್ಯಾಗ ಮಾಡಿದಾಗ ಮನಸ್ಸಿನ ಮಾಲಿನ್ಯ ಎಳಟು ಉಳಿದಿಲ್ಲ ನಿಮಗೆ. ವಿಷಯಗಳ ನೆನಪು ಮಾಡೋದ್ರಿಂದ ಅದರಾಗ ಆಸಕ್ತಿ ಉಂಟಾಗ್ತೈತಿ. ಧ್ಯಾಯತೋ ವಿಷಯಾನ್, ಯಾವುದು ವಿಷಯ ನೆನಪು ಮಾಡ್ತೀವಿ ಅದ್ರಾಗ ಆಸಕ್ತಿ ಉಂಟಾಗೈತೆ, ಅದನ್ನು ಯಾವಾಗ ಹೊಂದೇನು ಅಂತ. ಅದಕ್ಕೆ ಅಡ್ಡಿಯನ್ನು ಯಾರು ಉಂಟು ಮಾಡಿದ್ರು ಸಿಟ್ಟು ಬರ್ತೈತಿ. ಅವ್ರಿಗೆ ಸಿಟ್ಟು ಬಂದ್ಮೇಲೆ ಏನು ಮಾಡ್ತೀವಿ, ಪೀಡ ಕೊಡ್ತೀವಿ, ಪಾಪ ಸಂಗ್ರಹ ಆಕೈತಿ. ಅದಕ್ಕೆ ಎದ್ರ ಬಗ್ಗೆನೂ ನಿನಗೆ ಇದಿರಬಾರ್ದು ನೋಡಿ. ಏನು ಅದನ್ನು ಹೊಂದಬೇಕನ್ನೋ ವಿಷಯ ಚಿಂತನೆಯನ್ನು ಕೈ ಬಿಡೋದು. ಯಾವ ವಿಷಯ ವಸ್ತುಗಳ ಗೊಡವಿಗೂ ಹೋಗಕ್ಕೆ ಹೋಗೋದು. ಏನು ವಿಷ ಅಂದರೆ ವಿಷ ಅಂತ ತಿಳ್ಕೊ ಅಂತ ಹೇಳ್ಯಾರ. ವಿಷಯ ವಸ್ತುಗಳಂದ್ರೆ ವಿಷ ಅಂತ ತಿಳ್ಕೊ ಅಂತ ತ್ಯಾಗ ಮಾಡೋವನು ಬಿಡೋ, ಅದರ ಗೊಡವಿಗೆ ಹೋಗಬೇಡ. ವಿಷಯಾನ್ ತ್ಯಜ ವಿಷವತ್ ಅಂತ ಯಾಕೆ ಹೇಳ್ಯಾರ? ವಿಷ ತುಂಬಿದ್ದದೆಲ್ಲ ವಿಷಯ ವಸ್ತುಗಳು, ಯಾವುದೇ ವಿಷಯ ಇರಲಿ ಅವರು ಯಾವೂ ಹಿತ ಕೊಡೋದಿಲ್ಲ ನಮಗಂತ ವಿಷ ಅಂತ ತಿಳಿದು ಕೈ ಬಿಡೋದನ್ನು. ಅಂಥ ಒಂದು ಅಂತಃಕರಣ ತಯಾರಿ ಬೇಕಾಗೈತಿ. ವಿಷಯಗಳ ತ್ಯಾಗ ಮಾಡಿದಂಥ ಅಂತಃಕರಣ ಇತ್ತು ಅಂದ್ರೆ ನಿನಗೆ ಅನುಭವ ಬರ್ತದೆ. ಒಳಗೆ ವಿಷಯದ ಆಶಯ ಇಟ್ಕೊಂಡು ಕಾರಣ ನಾವು ಅಂತಃಕರಣ ಮಾಲಿನ್ಯ ಹೆಂಗೆ ಹೋಗ್ಬೇಕು, ಬಡಬಡಿಸಿರೋದು ಹೋಗೋದಿಲ್ಲ ನಿನಗೆ. ಮನಸ ವಾಸನ ಏನದ ಅವನು ಪೂರ್ಣ ನಾಶ ಆಗ್ಬೇಕು. ಅಂದಾಗ ಅಂತಃಕರಣ ಪರಿಪಕ್ವ ಆಕೈತಿ. ಯಾವಾಗ ನಿನಗೆ ಏನು ಬೇಕಾದ ಸಾಧಿಸಾಕ ಬರ್ತೈತಿ. ಅಂತಃಕರಣ ಸ್ವಚ್ಛ ಆತಂದ್ರೆ ನಾವು ಅಂತಃಕರಣ ಮಲಿನ ಇಟ್ಕೊಂಡು ಇದನ್ನು ಸಾಧಿಸ್ಬೇಕಂದ್ರೆ ಎಂದೂ ಸಾಧ್ಯ ಆಗೋದಿಲ್ಲ. ಪ್ರತಿಯೊಬ್ಬ ಮಾನವನು ಮಾಡತಕ್ಕಂಥ ಕೆಲಸ ಯಾವುದು ಅಂದರೆ ಆತ್ಮಚಿಂತನ. ತಮ್ಮ ಬಗ್ಗೆ ತಾವು ವಿಚಾರ ಮಾಡಬೇಕಾಯ್ತು ಹೊರತು ಅನ್ಯದ್ರ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ನಿಜವಾದ ನಮಗೆ ಬೇಕಾದಂಥ ಆನಂದ ಯಾವ ವಿಷಯ ವಸ್ತುಗಳಲ್ಲೂ ಇಲ್ಲ. ವಿಷಯದಲ್ಲಿ ಆನಂದ ಇದ್ದಿದ್ದಾದರೆ ವಿಷಯ ಬಿಟ್ಟು ಆನಂದ ತೋರ್ಬಾರ್ದಾಗಿತ್ತು. ಆ ವಿಷಯಾದಿಗಳನ್ನು ಗಳಿಸುವ ಹಾದಿಯಲ್ಲಿ ಮತ್ತು ಅಂತ್ಯದಲ್ಲಿ ಎಷ್ಟು ಸಂಕಟ ಆಕೈತೆ ನೋಡ್ರಿ. ನಡುವೆ ಸ್ವಲ್ಪ ತೋರಿದಂಗೆ ಅನಿಸ್ತೈತಿ, ತೋರಿದ್ರು ಅದು ತನ್ನ ಸ್ವರೂಪದ ಅನ್ನೋದು ಹೊಳಿವಲ್ದು. ಏನೂ ತಿಳಿಲೇ ಇದ್ದಾಗೂ ಆರಾಮ ಇರ್ತೈತಿ, ಎಲ್ಲವನ್ನ ತಿಳಿದ್ರೂ ಆನಂದ ಇರ್ತೈತಿ. ಏನೊಂದು ತೋರದ ಅಜ್ಞಾನವಲ್ಲದ ಅಂದ. ಎಚ್ಚರ ಕನಸು ತೋರಬಾರ್ದು, ನಿದ್ದೆ ಹತ್ತಬಾರ್ದು. ಅವಾಗ ಆರಾಮ ಇರ್ತಾನಲ್ಲ. ತಿಳಿದೇ ಇದ್ದಾಗ ತೋರುವ ಆನಂದ ಅಜ್ಞಾನ ಆನಂದ. ನಿದ್ರೆಯ ಪೂರ್ವದಲ್ಲಿ ಮತ್ತು ನಿದ್ರೆಯ ನಂತರದಲ್ಲಿ ತೋರುವಂಥ ಆನಂದ ಅದು ವಾಸನಾನಂದ. ಏನಾದ್ರು ತಗೋಬೇಕು ಅನ್ನೋ ಸ್ಥಿತಿನೂ ಇಲ್ಲ, ಬಿಡಬೇಕು ಅನ್ನೋದನ್ನು ಇರಲ್ಲ. ಇವು ಎರಡೂ ಇಲ್ಲದ ಉದಾಸೀನ ಆದಾಗ ತೋರುವಂಥ ಆನಂದ ಏನದ, ಇದಕ್ಕೆ ಮುಖ್ಯ ಆನಂದ ಅಂತಾರೆ. ಚಿತ್ತವೃತ್ತಿ ನಿರೋಧ ಮಾಡಿದಾಗ ಮನಸ್ಸಿನ ಹರಿದಾಟ ನಿಲ್ತೈತಿ, ಅದಕ್ಕೆ ಯೋಗಾನಂದ ಅಂತಾರೆ. ಈ ತೋರಿಕೆಲ್ಲ ಮಿಥ್ಯದ. ಏನು ಅಂತ ತಿಳಿದ ಹೊರಳಿ ಇತ್ತ ಕಡೆ ನೋಡ್ದಂಗೆ ಯಾವ ಇರ್ತಾನ ಅವ ಅದ್ವೈತ ಆನಂದ. ಅವಾಗ ಅದ್ವೈತ ಆನಂದನೇ ಇರ್ತೈತಿ. ಸಾಮಾನು ಹಿಡಿದ್ರೆ ಆನಂದ ಸಿಗ್ತೈತನ? ಆನಂದ ಅಂಥೇಳಿ ಯಾವ್ದಾರ ಸಾಮಾನು ಬೇಡ್ತೇವೆ? ಯಾವ ಸಾಮಾನೂ ಬಿಡೋದಿಲ್ಲ. ಯಾಕಂದ್ರೆ ಸಾಮಾನು ಆನಂದ ಅಲ್ಲ. ಸಾಮಾನು ನೆನಪು ಮಾಡಿದರೆ ಚಾಲು ಆಯ್ತು ನೋಡು, ಚುಚ್ಚುದು. ಏನೆಲ್ಲ ಸಾಮಾನದ ಸಿಂದ ಪ್ರಯತ್ನ ಕರ್ಮಗಳನ್ನೆಲ್ಲ ಸಾಮಾನುಗಳನ್ನು ದೊರಕಿಸ್ಕೊಳ್ಳೋ ಸಂಬಂಧ ಕರ್ಮಗಳನ್ನು ನಡೆಸ ಆರಾಮಿರೋ ಸಂಬಂಧ ಯಾವ ಕರ್ಮದ ಅವಶ್ಯಕತೆನೇ ಇಲ್ಲ ಅಂತ. ಇನ್ನೊಬ್ಬರಿಗೆಲ್ಲ ಹೇಳಿ ಕೇಳಿ ನಾವು ಅನುಷ್ಠಾನಕ್ಕೆ ಕೊಂಡಾಕ್ ಬರ್ತೇನೆ, ಜಾಹೀರಾತು ಪ್ರಕಟಣೆ ಮಾಡಿ. ಇದರೊಳಗಿನ ಜಾಹೀರಾತು ಪ್ರಕಟಣೆ ಮಾಡೋದಿಲ್ಲ. ಇದ್ರಾಗ
ಇದ್ದು ಹೆಚ್ಚಿದ ನಮಗೆ ಆ ಭಾವ ಸಹಿತ ಅನ್ಯ ಭಾವ ಏನೂ ಇಲ್ಲ ಅಲ್ಲಿ. ನಿದ್ರಿ ಮಾಡ್ತೇನೆ ಎಚ್ಚರಕ್ಕೆ ನಾನು ಭಾವ ಇಲ್ಲ, ಎರಡೂ ಎಳ್ದಾವಲ್ಲಿ. ನಿದ್ದೆ ಹೆಚ್ಚಿದ ನಮಗೆ ಅನ್ಯ ಭಾವನೆ ಇಲ್ಲ. ಅನ್ಯ ಭಾವನೆ ಇಲ್ದಾಗ ಏನಿರ್ತೈತಿ ನೀವೇ ನೋಡ್ಕೊರಿ, ಅದನ್ನು ನಿಮ್ಮೊಳಗೆ ನೀವು ನೋಡ್ಕೊಳ್ಳೋ ಪ್ರಯತ್ನ ಮಾಡಿರಿ. ಅನ್ಯ ಭಾವನೆಗಳನ್ನು ಅಳದಾಗ ಏನೈತಿ ಅಂತ. ಅಲ್ಲಿ ಕೇವಲ ಆನಂದನ ಐತಿ. ಅನ್ಯ ಭಾವನೆಗಳು ಅನ್ಯ ಕಲ್ಪನೆಗಳನ್ನು ಸರಿಸಿದಾಗ ಮಧ್ಯಂತರ ಸ್ಥಿತಿಯೊಳಗೆ ಆನಂದದ ಸೂತ್ರ ನಮಗೆ ಹತ್ತೈತಿ ನೋಡ್ರಿ. ಮೌನದೊಳಗಿರೋರು ಪ್ರಕಟಣೆ ಮಾಡಿ ಮೌನದಾಗಿರ್ತಾರೆ. ನನಗೆ ನಿದ್ದೆ ಹತ್ತೈತಿಪೋ ಅಂತ ನಿದ್ದೆ ಮಾಡವ ಡಂಗ್ರ ಹೊಡಿತಾನೆ ನಾನು. ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ನಿನಗೆ ಆರಾಮ ನೋಡು. ಶರೀರ ಸಂಬಂಧ ಇಟ್ಕೊಂಡು ಎಂದೂ ನಿನಗೆ ಸುಖ ಶಾಂತಿ ಸಿಗುತ್ತದೆ. ಶರೀರ ಭಾವ ಬಂತು ಅಂದ್ರೆ ಚಾಲು ಆಯ್ತು ನೋಡು ಸೋಗಿನ ಸೋಮವಾರ. ವಿರಕ್ತಶ್ಯ ತೃಣಂ ಜಗತ್ ಅಂದಾಗ ಯಾವನಿಗೆ ಈ ಜಗತ್ತಿನ ಬಗ್ಗೆ ವೈರಾಗ್ಯ ಬಂದಿರ್ತೈತಿ, ಅವನು ಇದೆಲ್ಲ ಏನಂತ ತಿಳ್ಕೊಳ್ತಾನೆ. ವೈರಾಗ್ಯ ಅವನಲ್ಲಿ ದೃಢಪಟ್ಟಾಗ ಎಂಟು ಮಹತ್ವ ಅಂತ ತಿಳ್ಕೊಂಡು ಅದಕ್ಕೆಲ್ಲ ಅದು ನಮಗೆ ಮಹತ್ವ ಕಳ್ಕೊಂಡ್ಬಿಡ್ತೈತಿ. ತೃಣ ಅಂದ್ರೆ ಹುಲ್ಲು ಕಡ್ಡಿ ಸಮಾನ ಆಕೈತಂತ. ಜಗತ್ತೆಲ್ಲ ಒಂದು ಹುಲ್ಲು ಕಡ್ಡಿ ಸಮಾನ. ಇದನ್ನು ತ್ಯಾಗ ಮಾಡಿದರೆ ನಿನ್ನನ್ನು ನೀ ತಿಳ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಟುಕೊಟ್ಟಕಾರ ಅನ್ಯ ವಸ್ತುಗಳನ್ನು ತಿಳ್ಕೊಳ್ಳಿಕ್ಕೆ ಓಡಾಡಕತ್ತಿ. ಎಷ್ಟೇ ತಿಳ್ಕೊಂಡ್ರು ಜಗತ್ತಿನ ಎಲ್ಲ ವಸ್ತುಗಳನ್ನ ಮಾಹಿತಿ ನಿನಗೆ ಮಾಡ್ಕೊಂಡೇನಾದ್ರೂ ನೆಮ್ಮದಿ ಇಲ್ಲ ನೀನು. ಆತ್ಮಾನಂದರ ವಿಲಾಯತಿ ಹೊರಟಾಗ ಶಿವಾನಂದರ ಹೇಳಿದ್ರಂತ, ಅಲ್ಲಿ ಹೋಗಿ ಏನು ಮಾಡ್ತೀವೋ ತನ್ನಗ ಸರಿ ಆಕಳ ಹಾಲು ಕುಡಿದು ಯೋಗ ಸಾಧನೆ ಮಾಡುವಂತ. ಏನು ಮಾಡೋ ಎಲ್ಲಿ ಸಿಗೋದಿಲ್ಲ ನಿನಗೆ. ನಿನ್ನನ್ನು ನೀ ತಿಳ್ಕೊಬೇಕಂದ್ರೆ ಇಲ್ಲೇ ಭಾರತದೊಳಗೆ ಹುಟ್ಟಬೇಕು ಅಂತ. ಬಾಕಿ ದೇಶದಾಗ ಇಂಥ ಒಂದು ಅವಕಾಶ ಇಲ್ಲ. ಕಲ್ಪನೆಗಳ ಕಾಟ ಮನಸ್ಸಿಗೆ ಹಗರ ಬಗರ ಇಲ್ಲ. ಮನಸ್ಸು ಎಷ್ಟು ಕಳವಳ ಪಡ್ತದೆ ಕಲ್ಪನೆಗಳ ಹೊಡೆತಕ್ಕೆ. ಎಚ್ಚರಿಕೆ ಒಳಗೆ ಎಲ್ಲ ದ್ವಂದ್ವಗಳ. ಎಚ್ಚರಿಕೆ ಹೋಯ್ತು ಅಂದ್ರೆ ಎಲ್ಲ ದ್ವಂದ್ವ ಅಡಿಗೆ ಬಿಡ್ತೈತಿ. ಆನಂದ ಸೂತ್ರ ಸಿಕ್ಕರೆ ಹೊರಳೆ ನೋಡುದಿಲ್ಲ ಅವ. ಇತ್ತಾಗ ಜಗತ್ತಿನ ಕಡೆ ಹೊಳೆ ನೋಡುದಿಲ್ಲ, ಮರೆತು ಬಿಡ್ತಾನೆ. ತನ್ನಲ್ಲೇ ಐತೆ ಅನ್ನೋದು ಅನುಭವ ಅವ್ನು ಗಟ್ಟಿ ಆತಂದ್ರೆ ಈ ಕಡೆ ಹೊಳ್ಳೆ ಹಾಕಿ ನೋಡ್ತಾನೆ. ನಾವು ಉಪಾಧಿಗಳ ಸಂಬಂಧ ಇಟ್ಕೊಂಡ ಪರಾವಲಂಬಿಗಳಾಗಿವೆ. ಶರೀರ ಎಲ್ಲೈತಿ ಅಲ್ಲಿ ಪರಾವಲಂಬನ. ಶರೀರ ಇರಲಿಲ್ಲ ಅಂದ್ರೆ ಸ್ವಾವಲಂಬನ. ಸ್ವಂತ ಮನಿ ಯಾವುದು ಅಂದ್ರೆ ನಮ್ಮ ಸ್ವರೂಪ. ಜೀವನ ಮನಿ ಪರಂಧಾಮದ, ಅದ ಅವನ ಮನಿ, ಅದ ಅವನ ಊರು. ಯಾರು ತನ್ನ ಊರು ಬಿಟ್ಟು ತನ್ನ ಊರು ತನ್ನ ಮನಿ ಬಿಟ್ಟು ಮಂದಿ ಊರಾಗ ಅಡ್ಡಾಡ್ತಿರ್ತಾರೆ. ಅವ್ರಿಗೆ ಯಾವಾಗ ನಮ್ಮ ಊರಿಗೆ ಹೋದೇನೋ ನಮ್ಮ ಮನೆಗೆ ಹೋದೇನೋ ಅಂತ ಹೊಟ್ಟೆ ಬೇನೆ ಐತಿರ್ತೈತಲ್ಲ. ಹಂಗೆ ತವಕ ನಮ್ಮಲ್ಲಿ ತಯಾರಾಗ ಯಾವಾಗ ನಮ್ಮ ನಿಜವನ್ನು ನಾವು ತಿಳ್ಕೊಂಡೇನು, ನಮ್ಮ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಂಡೇನು ಅಂತ ಉತ್ಕಟ ಇಚ್ಛಾ ಬೇಕು ನೋಡ್ರಿ. ಅದಕ್ಕೆ ಮುಮುಕ್ಷತ್ವ ಅಂತಾರೆ. ಸ್ವಸ್ಥಳ ಅಂದ್ರೆ ತನ್ನ ಸ್ವರೂಪದ ಸ್ಥಿತಿ. ಅದು ಸ್ವಸ್ಥಳ ಅಂದ್ರೆ ತನ್ನ ಯಾವಾಗಲೂ ಇದ್ದ ವಸ್ತುವಿನ
ಅನುಭವದ. ಸ್ವಸ್ಥಳದಲ್ಲಿದ್ದರೆ ಆರಾಮಿರ್ತಿ. ಪರಸ್ಥಳ ಅಂತಂದ್ರೆ ಪ್ರಾಣ ಸಂಕಟನ ನೋಡಿಲ್ಲ. ಏನು ನಿನಗೆ ಪರಸ್ಥಳ ಯಾವುದು ಸ್ವಸ್ಥಳ ಯಾವುದು ಅನ್ನೋದು ಇನ್ನೂ ನಿನಗೆ ಅದರ ಜ್ಞಾನ ಆಗುವಂತ. ಏನು ತಮಗೆ ದುಡ್ದಾಡಿ ಹಾಕಾಮ ಇದ್ದಂದ್ರೆ ಅವನು ಸತ್ರ ಅವನ ಬಗ್ಗೆ ದುಃಖ ಮಾಡ್ತಾರೆ. ಯಾಕಂದ್ರೆ ತಮಗೆ ದುಡ್ದು ಹಾಕಾಮ ಇಲ್ದಂಗೆ ಆತಲ್ಲ ಅಂತ ತಮ್ಮ ದಶೆಯಿಂದ ದುಃಖ ಮಾಡ್ತಾರೆ ಹೊರತು ಅವನು ಸತ್ತವನ ದಶೆಯಿಂದ ಯಾರು ದುಃಖ ಮಾಡೋದು. ಹೆಂಡತಿ ಮಾಡ್ಕೊಂಡ್ರೆ, ಗಂಡನ ಮಾಡ್ಕೊಂಡ್ರೆ, ಮಕ್ಕಳು ಮರಿ ಹೇಳಿದ್ರೆ, ಭೂಮಿ ಸೀಮಿ ಕಳೆದ್ರೆ, ಗಳಿಸಿದ್ರೆ, ಉಂಡ್ರೆ, ತಿಂದ್ರೆ, ಮಜಾ ಮಾಡಿದ್ರೆ ಸುಖ ಸಿಗ್ತೈತೇನೆ? ಜೀವನ ಸುಳ್ಳ ಹಾಳು ಮಾಡ್ಕೊಂಡಿತ್ತು. ಉಂಡು ತಿಂದು ಮಜಾ ಮಾಡಿ ಇಂದ್ರಿಯಗಳ ಮಜಾ ಕಾಲ ಕಳೆದು ಸುಳ್ಳ ವ್ಯರ್ಥ ಕಾಲ ಕಳೀತಿಲ್ಲ. ಜೀವನವನ್ನು ತಿಂದು ಕುಡಿದು ಮಜಾ ಮಾಡಿ ಅಂತ ಕುರಾಣದೊಳಗೊಬ್ಬ ಓದ್ಯಾನ. ನೋಡಿಲ್ಲಿ ತೋರಿಸ್ತಿದ್ದಂಥವು ತಿಂದು ಕುಡಿದು ಮಜಾ ಮಾಡಿ ಮುಂದೆ ಓದ್ಯಾನ ತಮ್ಮ ಅಂದ್ರೆ ಅದನ್ನ ಅಷ್ಟು ಕುರಾಣ ಯಾವ ಓದ್ಯಾನ ಅಂದವ. ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿರಿ ಅಂತ ಐತಿ ಮುಂದೆ. ಹೌದಿಲ್ಲ? ತಿಂದು ಕುಡಿದು ಮಜಾ ಮಾಡಿ ಇಷ್ಟು ಓದೇನಪ್ಪ ನಾವು. ಮುಂದಿನ ಓದೇನು ತಮ್ಮ ಅದ ನಾನು ಮುಂದೇನು ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿರಿ ಅಂತ ಅಷ್ಟು ಕುರಾನ ಯಾವ ಓದ್ಯಾನ ಅಂತ. ನಮಗೆ ಲಾಗು ಮಾಡ್ಕೊಂಡ ಎಲ್ಲ ಜೀವನ ಹಾಳು ಮಾಡ್ಕೊಂಡೆಲ್ಲ ಮಜಾ ಮಾಡಿ ಇಂದ್ರಿಯಗಳ ಮಜಾ ಎಲ್ಲ ಮತ್ತೆ ಹುಟ್ಟಿದ್ದ ಅದಕ್ಕಪ್ಪ ಏನು ಉಳಿಯಂಗಿಲ್ಲ. ಮತ್ತೆ ದೇವ್ರು ಕಳಿಸ್ತಾನೆ ನಮ್ಮನ್ನು ಅದನ್ನಟ್ಟು ಮಾಡಿ ಬರೋಗಂತ ಅಂತಾರಿಲ್ಲ. ಏನೇನೇನು ಕಲ್ಪಿಸ್ಕೊಂಡು ಕೂತಾನೆ. ಯಾವಪ್ಪ ನೀನು ಕಳ್ಸವ? ನೀನೇ ಕಲ್ಪಿಸ್ಕೊಂಡು ಕೂತಿ ಅದನ್ನು ಮಾಡಂತ, ಅದ್ರಾಗ ಸುಖ ಸಿಗ್ತೈತೆ ಅಂತ ನೀನೇ ಕಲ್ಪಿಸ್ಕೊಂಡದ್ದು. ಅನ್ಯವಾಗಿ ಅದನ್ನು ಇನ್ನೊಬ್ಬರ ಮ್ಯಾಗ ಆರೋಪ ಮಾಡ್ತೀಯಲ್ಲೋ, ನೀ ಕಲ್ಪಿಸ್ಕೊಂಡಿದ್ದು. ಇದನ್ನು ನಿನ್ನ ಕಲ್ಪನೆಗಳನ್ನು ನಿವಾರಣೆ ಮಾಡಿಕೊಂಡಾಗ ನಿನಗೆ ನೆಮ್ಮದಿ ಇರ್ತೈತಿ. ನೀ ಕಲ್ಪಿಸ್ಕೊಂಡದ್ದು ಇನ್ನೊಬ್ಬರು ನಿವಾರಣೆ ಮಾಡ್ಬೇಕಲ್ಲ, ನೀನೇ ಅದನ್ನು ಕಳ್ಕೊಳ್ಳೋದು. ನೀನು ಮಾಡಿದ ಕಲ್ಪನೆ ನಿವಾರಣೆ ಮಾಡ್ಕೋಬೇಕು. ಇದು ಕಲ್ಪನೆಗೆ ಬಂದದ್ದು ಇದ್ದಕ್ಕಿದ್ದಂಗೆ ಇರುವುದಲ್ಲ, ಅದು ಮಾಯ ತೋರಿಕೆ. ಅದು ಇದ್ದು ಇರುವೇನದೆ ಕಲ್ಪಿಸಲಿಕ್ಕೆ ಬರುದಿಲ್ಲ. ಅದು ಶರೀರ ಸಂಬಂಧ ತಪ್ಪಿದಾಗ ಹೆಂಗೈತಿ, ಶರೀರ ಸಂಬಂಧ ಇದ್ದಾಗ ಹೆಂಗೈತಿ ನೀವ ನೋಡ್ಕೊರಿ. ಶರೀರ ಭಾವ ಬಂದ್ರೆ ಹತ್ತಿ ನೋಡ್ರಿ ಸೂಗಿನ ಸೋಮವಾರ ಶುರುವಾತ. ಏನು ತನ್ನ ತಿಳ್ಕೊಂಡ್ರೆ ಅವ ಮುಕ್ತ, ತಿಳಿದಿದ್ರೆ ಹೇಗೆ ವಿರಕ್ತ ಅಂದ. ಒಳಗೆ ಹೊಟ್ಟಿಬೇನೆ ಹತ್ತಬೇಕು ನೋಡ್ರಿ. ಯಾವಾಗ ನಾ ಇದರಿಂದ ಪಾರಾಗಬೇಕಪ್ಪ ಹುಟ್ಟು ಸಾವುಗಳಿಂದ ಅಂತ. ಘೋರ ಭವಮಾಲೆ ಗಳಿಕೆ ಆರಿಂದ ತೊಲಗುವುದೆಂದು ಚಾರು ಗುರು ಪದವಿಡಿ. ಅಂತಹ ಉತ್ತಮವಾದ ಗುರುಗಳ ಮಾರ್ಗದರ್ಶನ ನಮಗೆ ಸಿಕ್ಕಾಗ, ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಅದರಂತೆ ನಡ್ಕೊಂಡಾಗ ನಮಗೆ ಇದ್ರ ಲಾಭ ಮಾಡ್ಕೊಳಕ್ ಬರ್ತೈತಿ. ಹಂಗೆ ಕೇಳಿ ಮನೆಗೆ ಎದ್ದು ಹೋದ್ರಿ ನಂಬಿಕೆ ಬೇಕಲ್ಲ. ನೀನೇ ಪರಬ್ರಹ್ಮ ಸ್ವರೂಪನಿದ್ದಿ, ದೇವ್ರ ನೀನಿದ್ದ ಹೇಳಿದ ಮಾತು ಹಿಂಗಂದ್ರೆ ನನಗಂತ ಯಾರು ಹಚ್ಕೊಂಡಿರೇನ ಇದನ್ನ? ಆ ಭಾವದಾಗ ಇರಕ್ಕೆ ಪ್ರಯತ್ನ ಮಾಡಿರೇನು? ದೇವ್ರಂದ್ರಲ್ಲ ನನಗೆ, ನಾ ಹೆಂಗೆ ದೇವ್ರ ಅದೀನಿ, ಹೆಂಗೆ ಅದನ್ನು ನಾವು ಅನುಭವಕ್ಕೆ ತಗೋಬೇಕು ಅಂತ ಅದ್ರ ಬಗ್ಗೆ ಪ್ರಯತ್ನ ನಡೆಸೋರು ಯಾರ್ದಿಲ್ಲ. ಹಾಗಾಗಿ ಕೇಳೋಕಿ ಯಾರ ಭೇದದ ದೌಡು ಹಚ್ಕೋತಿ ಮತ್ತೆ ಹಿಂಗೆ ಅಂದ್ರಲ್ಲ ನನಗವ್ರಂತ. ಏನ ದೇವರಿದ್ದಿ ಅಂತ ಎಷ್ಟು ಅನುಭವಗಳು ಎಚ್ಚರಗೊಳಿಸಿದ್ರು ಒಬ್ಬರು ಹಚ್ಕೊಳಕ್ತಾ ಇರಲಿಲ್ಲ. ನನಗೇನಿಲ್ಲಪ್ಪ, ನಿಮ್ಗೆ ಸಂಬಂಧ, ನಾವ್ಯಾಂಗ ಅದೇವಪ್ಪ, ದೇವ್ರು ನಮ್ಮಂಥವು ಎಂದಾವು. ಹಚ್ಕೋದಿದ್ರೆ ಅದನ್ನ ಅಭ್ಯಾಸ ಮಾಡ್ತಿದ್ದೀನಿ. ಹಂಗಾರೆ ದೇವ್ರೇ ನನಗೆ ಅಂದ್ರಲ್ಲ ಇವರು, ನಾ ಹೆಂಗೆ ದೇವ್ರ ಅದೇನಂತ ಅದನ್ನು ಅನುಭವಕ್ಕೆ ತಗೊಳಕ್ ಪ್ರಯತ್ನ ಮಾಡ್ತೇವೆ. ಎಷ್ಟು ಹೇಳಿದ್ರು ನಂಬಿಕಿಲ್ಲಲ್ಲೋ.
ಮತ್ತು ಇದೇ ಭಾವದಾಗ ಉಳ್ಕೊಂಡೇನಂತಿಲ್ಲ. ಶರೀರ ಭಾವ ಹಿಡ್ಕೊಂಡ್ಕ ತೂರ ಹಿಡಗುದಿದು. ನಿನ್ನ ಭಾವ ಏನಿದೆ ಶಾಶ್ವತ ಆನಂದದ ಭಾವ. ಅದನ್ನು ಹೊರತು ಅನ್ಯ ಭಾವನೆ ಏನು ತಾಳಿದ್ದ ಐತಲ್ಲ ಅದು ದುಃಖವನ್ನು ಕೊಡ್ತದೆ. ಅನ್ಯ ಭಾವನೆಗಳನ್ನು ಅಳೆದಾಗ ತನ್ನ ಭಾವದೊಳಗೆ ಇರಲಿಕ್ಕೆ ಬರತೈತೆ, ಆನಂದದ ಭಾವದೊಳಗೆ. ಅವಾಗ ನಿನಗೆ ದುಃಖ ಅನ್ನೋದಿಲ್ಲ. ನಿನ್ನ ಜೀವನ ಎಲ್ಲ ಅನ್ಯ ಭಾವನೆಗಳು ಕಳೆದಿಲ್ಲ. ನಿನ್ನ ಭಾವನೆಯನ್ನು ಹೊಂದುವುದು ಯಾವಾಗ? ಆತ್ಮ ಭಾವನೆಯನ್ನು ದೃಢಪಡಿಸುವುದು ಯಾವಾಗ? ನಿರಂತರ ಅಭ್ಯಾಸ ನಡಿಬೇಕು ನೋಡಿ. ಅನ್ಯ ಭಾವನೆಗಳನ್ನೆಲ್ಲ ಕೈಬಿಟ್ಟು ತನ್ನ ಭಾವದೊಳಗಿರುವ ಅಭ್ಯಾಸ ನಿರಂತರ ಶ್ರವಣ ಮನನ ನಿಧಿಧ್ಯಾಸನದಿಂದ ಇದು ಬರ್ತೈತೆ ನಮಗೆ. ಯಾವಾಗಲೂ ತನ್ನ ಭಾವದೊಳಗಿರ್ಬೇಕಂದ್ರೆ ಇದ್ದು ನೋಡ್ಕೋ, ಯಾವ ಗದ್ದಲನೂ ಇಲ್ಲ. ನೀನಾಗಿದ್ದಾಗ, ನಿನ್ನ ಭಾವದೊಳಗಿದ್ದಾಗ. ನಿನ್ನ ಭಾವ ಅಂದ್ರೆ ಆನಂದದ ಭಾವ. ಅನ್ಯ ಭಾವ ಅಂದ್ರೆ ಆನಂದ ಅಲ್ಲ, ದುಃಖದ ಭಾವನ ಅದು. ಅನ್ಯ ಭಾವನೆಗಳನ್ನು ಅಳೆದಾಗ ನಿನ್ನ ಭಾವದ ಆನಂದದ ಭಾವದಾಗಿರಾಕ ಬರ್ತೈತಿ. ಇದು ಅಭ್ಯಾಸ ಸತತ ಒಳಗೆ ನಡಿಬೇಕು ನೋಡ್ರಿ. ಅನ್ಯ ಭಾವನೆಗಳಿಗೆ ಆಲೋಚನೆಗಳಿಗೆ ಆಸ್ಪದ ಕೊಡದೇ ಇದ್ದಾಗ ಅಲ್ಲಿ ತನ್ನ ಭಾವದೊಳಗೆ ಅದು ಅಭ್ಯಾಸ ನಡೆದಿರ್ತೈತಿ ಇರಾಕ. ಅದನ್ನು ಬಿಟ್ಟು ಇರಾಕಾಗೋದಿಲ್ಲ ನಮಗೆ. ಒಮ್ಮೆ ಅದರ ಆ ಸ್ಥಿತಿಯನ್ನು ನಾನು ಹೋಗ್ತು ಅಂದ್ರೆ ಬಿಟ್ಟಿರಾಕಾಗೋದಿಲ್ಲ. ಬಿಟ್ಟು ಇದ್ದದ್ದಲ್ಲ ಅಲ್ಲ ಅದು. ನೀ ಎಲ್ಲದನ್ನು ಬಿಟ್ಟಿರಾಕ್ ಬರ್ತೈತಿ, ನಿನ್ನ ಭಾವನೆಯನ್ನು ಬಿಟ್ಟಿರಾಕ್ ಬರೋದಿಲ್ಲ ನಿನಗೆ. ಯಾವಾಗ ಇದ್ದದ್ದು ಎಡೆಬಿಡದೆ ಒಳಗೆ ಅಭ್ಯಾಸ ನಡಿಬೇಕು. ತನ್ನ ಭಾವದೊಳಗಿರುವ ಅಭ್ಯಾಸ, ಆಂತರಿಕವಾಗಿ ಅಭ್ಯಾಸ ನಡಿಬೇಕು. ನಾವು ಮಂದಿಗೆ ತೋರಿಸೋದಲ್ರಿ, ಇದು ಒಳಗೆ ಅಭ್ಯಾಸ ಎಡೆಬಿಡದೆ ಒಳಗೆ ಆಂತರಿಕವಾಗಿ ನಡಿಬೇಕಾಗ್ತದೆ. ಹಗಲಿರುಳನ್ನದೇ ಇದರ ಅಭ್ಯಾಸದಾಗ ಹುಡುಗಿರು ಏನಾರ ಇದು ನಮ್ಗೆ ಅನುಭವ ಬರ್ತೈತಿ. ಯಾವಾಗಾರ ಮಾಡಿರೋದು ಬರೋದಿಲ್ಲ ಇದು. ಈ ವಿಚಾರ ನಿನ್ನಲ್ಲಿ ದೃಢಪಡ್ತೆ ಅಂದ್ರೆ ಹೊಳ್ಳೆ ಈ ಕಡೆ ಜಗತ್ತಿನ ಕಡೆನೇ ಹೊಳ್ಳೆ ನೋಡುದು ನೀನು. ಈ ಶರೀರ ಇದ್ರೆ ಸುಖನೋ, ಇರ್ದಿಲ್ಲ ಅಂದ್ರೆ ಸುಖನೋ ಹೇಳು. ಶರೀರ ಇರ್ದಿದ್ರೂ ಸುಖದಿಂದ ಇರ್ಲಿಕ್ಕೆ ಬರ್ತದೆ. ಇದನ್ನ ಅನುಭವಗಳು ಇದ್ದು ತೋರ್ಸ್ಯಾರ ನಮ್ಗೆ, ಹಂಗ ಬಾಯಲ್ಲಿ ಹೇಳಿಲ್ಲ. ಅದು ಶರೀರ ಜೀವಂತ ಇದ್ದಾಗ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡು ಇದ್ದು ತೋರ್ಸ್ಯಾರ. ಪ್ರತ್ಯಕ್ಷ ಮಹಾತ್ಮ ಸ್ಥಿತಿ ಅಂತ ಅದನ್ನ ನೋಡಿನೂ ಅದನ್ನ ನೀವು ಹಂಗೆ ಇರಾಕ್ ಪ್ರಯತ್ನ ಮಾಡೋದಿಲ್ಲ ಅಂದ್ರೆ ಏನು ಮನುಷ್ಯರ ಅನ್ಬೇಕು, ಏನು ಅನ್ಬೇಕು ನಿಮಗಂದ್ರೆ? ಪ್ರತ್ಯಕ್ಷ ಮಹಾತ್ಮರ ಸ್ಥಿತಿ ಸಂಬಂಧ ತಪ್ಪಿಸ್ಕೊಂಡು ಇದ್ದದ್ದು ನೋಡಿ, ಸಮಾಧಿ ಸ್ಥಿತಿಯನ್ನು ಪ್ರತ್ಯಕ್ಷ ನೋಡಿನೂ ಅದರಂಗೆ ನಾವು ಇರಾಕ್ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಸಂಬಂಧ ತಪ್ಪಿಸ್ಕೊಂಡ ಪ್ರಯತ್ನ ಮಾಡಿರಾಕೈತಿ. ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನ ನಾವು ಮಾಡಿಲ್ಲ. ಮತ್ತದು ಶರೀರ ಸಂಬಂಧ ಗಟ್ಟಿಯಾಗುವುದನ್ನ ಮಾಡಾಕ್ತೇವೆ ನಾವು. ಏನ್ ಶರೀರದಾಗಿನ ರೂಪ ಬಿಗಡಾಯಿಸ್ತು ಅಂದ್ರೆ ಇದ್ರ ಮ್ಯಾಗಿನ ವ್ಯಾಮೋಹ ಉಳಿತೈತೇನ್ರಿ? ಯಾರು ಅದ್ರ ಬಗ್ಗೆ ವ್ಯಾಮೋಹ ಮಾಡೋದಿಲ್ಲ. ಶರೀರ ಕೆಡ್ತಂದ್ರೆ, ಆಕಾರ ಕೆಡ್ತಂದ್ರೆ. ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರಗಳು ಬದಲಾವಣೆಯನ್ನು ಹೊಂತವು. ಕಾರಣ ಶರೀರ ಏನೈತಲ್ಲ ಅದು ಅಡಗ್ತೈತಿ. ಅಲ್ಲಿ ಎಲ್ಲ ಅಡಗ್ತಾವ ಮತ್ತು ಅದು ವ್ಯಕ್ತ ಆಗ್ತಾವ. ಸ್ಥೂಲ ಶರೀರ ಇದು ಪ್ರಾರಬ್ಧಕ್ಕನುಸಾರವಾಗಿ ಅದು ಹೋಗ್ತೈತಿ. ಕಾರಣ ಶರೀರ, ಸೂಕ್ಷ್ಮ ಶರೀರ ಜ್ಞಾನ ಮಾಡಿಕೊಂಡಾಗ ಇದು ನಾಶ ಆಕೈತಿ. ನಾವು ಸ್ಥೂಲ ಶರೀರ ಬಿಟ್ಟು ಕೂಡಲೇ ಸೂಕ್ಷ್ಮ ಶರೀರದೊಳಗೆ ವಾಸನ ಕಟ್ಕೊಂಡು ಜೀವ ತಿರುಗ್ತದೆ. ಅಲ್ಲಿ ನಾಶ ಆಗಿರೋದಿಲ್ಲ. ಸೂಕ್ಷ್ಮ ಶರೀರ ನಾಶ ಆಗ್ಬೇಕಂತಂದ್ರೆ ನಮ್ಮನ್ನು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಈ ವಾಸನೆಗಳು ಪೂರ್ಣ ನಾಶ ಆದಾಗ ಸೂಕ್ಷ್ಮ ಶರೀರ ನಾಶ ಆಕೈತಿ ನೋಡ್ರಿ. ಇಲ್ಲಾಂದ್ರೆ ವಾಸನ ಕಟ್ಕೊಂಡು ವಾಸನಾ ಶರೀರ ಅಂತಾರೆ ಅದಕ್ಕೆ. ಸೂಕ್ಷ್ಮ ಶರೀರ ಯಾರ್ಯಾರಿಗೆ ಯಾವ್ದಾದ್ರೆ ಸುಖ ಬುದ್ಧಿ ಇರ್ತೈತಿ ಅದ ವಾಸನಾದಾಗ ತಿರುಗ್ತಿರ್ತದೆ. ಇದನ್ನು ಮಾಡಿರೋ ಸುಖ ಸಿಗ್ತೈತಿ ಅನ್ನೋ ವಾಸನ ಅದಾಗ ಶರೀರ ಬಿಟ್ಟಿರ್ತಾವ, ಬರೇ ಅದೇ ವಾಸನನೇ ಇರ್ತದೆ. ಭೇದ ಭಾವ ಅಳದು ಕೂಡಲೇ ಯಥಾರ್ಥ ವಸ್ತುವಿನ ಅನುಭವ ನಿನಗಾಕೈತಿ ನೋಡ್ರಿ.
ಎಲ್ಲಿ ಭೇದದ ಅಲ್ಲಿ ಭಯ ಭೀತಿ ಉಂಟಾಗ್ತೈತಿ. ಎಲ್ಲಿ ಭೇದ ಇಲ್ಲ ಅಲ್ಲಿ ಭಯ ಭೀತಿ ಇಲ್ಲ. ಅಭೇದ ಇದ್ರೆ ಯಾವ ಭೀತಿನೂ ಇಲ್ಲ ಅಲ್ಲಿ. ನೀ ಸತ್ಸಂಗದಾಗಿದ್ರು ಒಲವು ಇರಲಿಲ್ಲ ಅಂದ್ರೆ ಕೇಳಿದ್ದು ಹೇಳಿದ್ದು ಎಲ್ಲ ವ್ಯರ್ಥ ನಿಂತು. ಅದಕ್ಕೆ ಒಲವಿನಿಂದ ಇದನ್ನು ಕೇಳುವಂದರು. ಒಲವಿಲ್ಲದ ಎಷ್ಟು ದಿನ ಕೇಳಿದ್ರು ಕೆಟ್ಟ ವಾಸನ ಏನು ಹೋಗುದು ಮತ್ತು ಅದೋ ಚಾಳಿನ. ವಿಷಯ ವಾಸನೆಗಳನ್ನು ಕೇಳ್ಕೋಂತ ಕಡಿಮೆ ಮಾಡ್ಕೊಂಡು ಅವ್ರು ಎಷ್ಟು ಜನರಿದ್ದೀರಿ ಇದ್ರಾಗ. ಬರ್ತಾ ಬರ್ತಾ ಇತ್ಲಾಗ ಒಲವು ಕಡಿಮೆ ಆಗಿ ಬರು ಸಹಿತ ಬಿಡ್ತೀರಿ ನೀವು. ಅಂದ್ರೆ ಬರೀ ಅದರದ ಹೆಸನ ಆತಂದ್ರೆ ಬಾಳೆದ ಹೆಸನ ವಿಷಯ ಚಿಂತನದ ಹೆಸನದಾಗ ಇದ್ರ ಕಡೆ ಲಕ್ ಕೊಡೋಕ್ಕಾಗೋದಿಲ್ಲ. ವಿವೇಕ ವೈರಾಗ್ಯದ ಸತತ ಅಭ್ಯಾಸದಿಂದ ಮನಸ್ಸನ್ನು ಅಂತರ್ಮುಖ ಮಾಡ್ಲಿಕ್ಕೆ ಬರ್ತೈತಿ. ಎಲ್ಲಿಲ್ಲ ಹೊರಗೆ ಎಲ್ಲಿಲ್ಲ ಅಂಥೇಳಿ ಮನಸ್ಸಿಗೆ ಬುದ್ಧಿ ಹೇಳಿ ಒಳಗೆ ಸರ್ಸಕ್ಕೆ ಪ್ರಯತ್ನ ಮಾಡ್ಬೇಕು. ಆಂತರಿಕ ಅಭ್ಯಾಸ ಮಾಡ್ಬೇಕನ್ನ ಅವ್ನ ಕೆಲಸ ಇದು. ಅಂದಾಗಿ ನಮ್ಗೆ ಅನುಭವ ಬರ್ತೈತಿ. ಬಹಿರ್ಮುಖ ಹೊತ್ತಿಗೆ ಅನುಭವಕ್ಕೆ ಬರೋದೂ ಇಲ್ಲ ನಮ್ಗೆ ಆನಂದ. ಎಷ್ಟು ಜನ್ಮ ಆದರೂ ಬರೋದು ಇಲ್ಲ. ಹೊರಗೆ ಹಣಿಕೆ ಹಾಕಿದ್ರು ಹೊರಗಿನ ವ್ಯಾಪಾರ ಎಲ್ಲ ಬಂದಾದಾಗ ನೋಡಿ ನೀವು ಎಲ್ಲರಿಗೂ ಸ್ವಾಭಾವಿಕವಾಗಿ ಅದು ಆನಂದದ ಅನುಭೂತಿ ಯಾಕೆ ಶುರು ಹೋಗ್ತೈತಿ. ಮನೋ ವ್ಯಾಪಾರಗಳು ಇಂದ್ರಿಯಗಳ ವ್ಯಾಪಾರಗಳದ ಸುಮ್ಮನೆ ಆದಾಗ ಸುಖದ ಅನುಭೂತಿ ಎಲ್ಲರಿಗೆ ಆಕೈತಿ. ಅದು ನಮ್ಮದ ಹೊಸದಾಗೇನಾದ ಎಲ್ಲಿಂದಾರ ಬರಲಿಲ್ಲ, ನಮ್ಮೊಳಗೆ ಇತ್ತು. ಇದನ್ನು ಬಂದ್ ಮಾಡಿದಾಗ ಅದು ಅನುಭವ ಕೊಡ್ತೈತಿ. ಏನು ಮನೋ ವ್ಯಾಪಾರಗಳು ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿದಾಗ ನಿಜವಾದ ಸುಖದ ಅನುಭವ ಕೊಡಕ್ಕೆ ಶುರು ಹೋಗ್ತೈತಿ. ಎಲ್ಲರಲ್ಲಿ ಅದು ಐತಿ. ನಮಗೆ ಇದು ಅಡ್ಡಿ ಉಂಟು ಮಾಡ್ಯಾವು ಅನ್ಯ ಭಾವನೆಗಳು ಏನದಾವಲ್ಲ, ಅಡ್ಡಿಯನ್ನು ಉಂಟು. ಈ ಭಾವನೆಗಳನ್ನೆಲ್ಲ ಸರಸವನ್ನೆಲ್ಲ ತಾನ ಕಲ್ಪಿಸ್ಕೊಂಡದ್ದು ಎಲ್ಲ ತನ್ನನ್ನು ನೋಡ್ಕೊಳಿಕ್ಕೆ ಇವು ಅಡ್ಡಿ ಆಗ್ಯಾವು ಕಲ್ಪನೆಗಳೆಲ್ಲ. ಅವನು ಸ್ವಲ್ಪ ಉಳಿಯದಂತೆ ವಿಚಾರದಿಂದ ನಾಶ ಮಾಡೋ ಕಲ್ಪನೆಗಳಿಗೆ ಅವಕಾಶ ಕೊಡಲಿಲ್ಲ ಅಂದರೆ ಯಾವುದು ಕಲ್ಪನೆ ಇಲ್ಲದ ಸ್ಥಿತಿ ಒಳಗೆ ಪ್ರತಿಯೊಬ್ಬರಿಗೂ ನಮಗೆ ಇದು ಅನುಭವ ಕೊಡ್ತದೆ. ಅದನ್ನು ಅಭ್ಯಾಸ ಎಡೆಬಿಡದೆ ಮಾಡಬೇಕು. ಮಹಾತ್ಮರೆಲ್ಲ ಇದನ್ನು ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡಿ ದುಃಖರಹಿತ ಆಗಿ ಉಳಿದ್ರು ಅವರು. ನಾವು ಕಲ್ಪಿಸ್ಕೊಂತ ಮೊದಲು ದುಃಖವನ್ನು ಹೊಂದಾಕೈತಿ. ಕಲ್ಪನೆಗಳ ಬೆನ್ನೈತಿ. ಮನಸ್ಸಿನಲ್ಲಿ ಹಂಗೆ ಕಲ್ಲೋಲ ಮನಸ್ಸು ಹಂಗೆ ಕಲ್ಪನಾ ಮಾಡಿ 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 ಇದ್ದ ಸಮಾಧಾನ ಶಾಂತಿ ಕೆಡಿಸ್ಕೊಂಡ್ಬಿಡ್ತೈತಿ. ಸಮಾಧಾನ ಕಳ್ಕೊಳಕ್ಕೆ ನೀ ಕಲ್ಪನಾ ಮಾಡೋದು. ಯಾವುದು ಕಲ್ಪನಾ ಇರಲಿಲ್ಲ ಅಂದರೆ ಮೊದಲು ಆರಾಮನ ಇತ್ತು. ಅನ್ಯ ಕಲ್ಪನೆಗಳನ್ನು ಮಾಡಿ ಆರಾಮ ಕಳ್ಕೊಂಡಿನಿ ಅಂತ ನಿನ್ನ ಭಾವದಾಗ ಇದ್ದಿ. ಮೊದಲು ಅನ್ಯ ಭಾವನೆಗಳನ್ನು ಮಾಡಿಕೊಂಡು ಅನ್ಯನ ಭಾವ ಕಳ್ಕೊಂಡಿನಿ. ಯಾವಾಗಲೂ ಇದ್ದದ್ದೈತಿ. ಈಗ ಸದ್ಯ ಅದ್ರ ಲೆಕ್ಕ ಕೂಡ ನೀ ಹೊಸದಾಗೇನು ಆಗ್ಬೇಕಾಗಿಲ್ಲ. ನೀ ಆನಂದ ಸ್ವರೂಪನೇ ದೇವ ಸ್ವರೂಪನೇ ಇದೆಯಾ ಅನ್ನೋದು ನಿನಗೆ ಅನುಭವ ಬರ್ತದೆ. ಅದನ್ನು ಮರ್ತು ಬಿಟ್ಟೇವನು ಅಜ್ಞಾನದಿಂದ. ನಾವ್ಯಾಂಗದ ದೇವ್ರಿಗೆ ಅಂತ. ಈಗ ಈ ಭಾವ ಗಟ್ಟಿ ಅನಾತ್ಮ ಭಾವ ಗಟ್ಟಿ ಆದ ಕೂಡಲೇ ಅದೇ ನೆನವನ್ಯಾಗ ಉಳ್ಕೊಂಡ್ಬಿಟ್ಟೇವೆ ನಾವು. ಇದನ್ನು ಯಾವಾಗಪ್ಪ ಆ ಅನಾತ್ಮ ಚಿಂತನೆಯನ್ನು ಹೊಡೆದು ಹಾಕಿ ಆತ್ಮಚಿಂತನದೊಳಗೆ ಉಳ್ಕೋದು ಯಾವಾಗ? ನಿನಗೆ ಕೊಡೋದು ಯಾವಾಗ? ನೀ ಮಾಡೋದು ಯಾವಾಗ? ನಿನ್ನ ಚಿಂತನ ನೀನು ಆತ್ಮಚಿಂತನೆಯನ್ನು ಈ ಲಾಭ ಯಾವಾಗ ಮಾಡ್ಕೊಳ್ಳೋ ನೀನು? ಬರೀ ಇದೆ ಅನಾತ್ಮ ಚಿಂತನೆಗಳು ಕಾಲ ಸತ್ತು ಹೋಗೋದು. ಎಷ್ಟೋ ಜನ್ಮಗಳು ಹಿಂಗಾಗ್ಯವನು. ಇದೊಂದು ಜನ್ಮದಾಗರೆ ನೀ ಅಲ್ಲದ್ದು ಯಾವುದು, ನೀನು ಯಾರು? ಆತ್ಮ ಮತ್ತು ಅನಾತ್ಮಗಳ ವಿಚಾರವನ್ನು ಮಾಡಿ ಅನಾತ್ಮವಾದದ್ದನ್ನೆಲ್ಲ ಕೈಬಿಟ್ಟು ಆತ್ಮಭಾವದೊಳಗೆ ದೃಢವಾಗಿ ನಿಲ್ಲುವ ಪ್ರಯತ್ನವನ್ನು ಮಾಡು. ನಿನ್ನಲ್ಲಿ ನೀ ನೆಲೆಯಾಗಿ ನಿಲ್ಲ ಆತ್ಮಭಾವದೊಳಗೆ. ಅನ್ಯ ಭಾವನೆಗಳನ್ನೆಲ್ಲ ಕೈ ಬಿಟ್ಟಾಕಿ ಬರ್ತೈತಿ. ಅಂಥ ದೃಢತರ ಅಭ್ಯಾಸ ನಾವು ಮಾಡಬೇಕಾಗೈತಿ. ಎಡೆಬಿಡದೆ ಅಭ್ಯಾಸ ಮಾಡಿದಾಗ ಭಾವ ಗಟ್ಟಿ ಆಕೈತಿ. ಯಾರದರಿ ಮಾಡೋರು? ಬರೀ ಆತ್ಮಚಿಂತನ ಅಂತೇಳಿ ತಿಳ್ಕೊಂಡು ಬರೀ ಅನಾತ್ಮಚಿಂತನ ಹೋಗಿ ಕಾಲು ಕಳೀತೀವಿ ನಾವು. ತನ್ನ ನೆನಪು ಮಾಡ್ಕೊಳ್ಳೋ ಜಗತ್ತಿನೊಳಗೆ ಬಹಳ ದುರ್ಲಭ. ಯಾವಾಗಲೂ ತನ್ನ ಅಭ್ಯಾಸದಾಗಿರ್ತ. ತನ್ನ ಸ್ವರೂಪ ಚಿಂತನದ ಅಭ್ಯಾಸದಾಗಿರೋ
ಜಗತ್ತಿನೊಳಗೆ ಬಹಳ ದುರ್ಲಭ. ಏನು ಇಲ್ಲ, ಅನ್ಯ ಚಿಂತನೆನ ಮಾಡ್ತಿದ್ದೆ. ಕಲ್ಪನೆಗಳು ಬಂದು ಅಂದ್ರೆ ಬರೀ ಅನ್ಯದ್ರನ್ನ ಇದ್ದು ವಸ್ತುವಿನ ಕಲ್ಪಿಸ್ಕೊಳಕ್ಕೆ ಬರೋದಿಲ್ಲ. ಅದಕ್ಕೆ ಎಲ್ಲಿ ತನಕ ಕಲ್ಪನಾ ಅದಾವ ಅಲ್ಲಿ ತನಕ ಅನ್ಯ ಚಿಂತನ ಅದ. ಕಲ್ಪನಾ ರಹಿತ ಆದಾಗ ಅಲ್ಲಿ ತನ್ನ ಚಿಂತನ, ಆನಂದದ ನೆನಪದ. ಧ್ಯಾನ ಕೂತಾಗಿದೆ ಅಭ್ಯಾಸ, ಕಲ್ಪನಾ ರಹಿತ ಇರುವಿನ ಅನುಸಂಧಾನ ಮಾಡೋದು ಧ್ಯಾನ. ಈ ಹಿಡಿತ ಸಿಗಬೇಕು, ಆ ಗಟ್ಟಿ ಆಗ್ಬೇಕು ನೋಡಿ ನಾವು. ಈ ಹಿಡಿತ ಗಟ್ಟಿ ಆತಂದ್ರೆ ಹೊಳ್ಳಿ ನೋಡುದಿಲ್ಲ ನಾವು ಹೊರಗಿಂದ ಎಲ್ಲ ಯಾವ ಕಲ್ಪನೆಗೂ ಅವಕಾಶ ಕೊಡೋದಿಲ್ಲ. ಕಲ್ಪನಾ ರಹಿತ ಇರುವಿನ ಅನುಸಂಧಾನ ಒಳಗೆ ನಡೆಯಕೈತೆ ಅಂದ್ರೆ ಕಲ್ಪನೆಗಳಿಗೆ ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ ನಾವು ವಿವೇಕದಿಂದ. ಅವನ್ನೆಲ್ಲ ಹೊಡೆದು ಹಾಕ್ತಾನೆ. ಅವಾಗ ಅವಾಗ ಅಭ್ಯಾಸ ನಿರಾತಂಕವಾಗಿ ಮುಂದುವರಿತೈತಿ. ಇವು ಅಡ್ಡಿಯನ್ನುಂಟು ಮಾಡ್ತಾವೆ ಕಲ್ಪನೆಗಳಿಂದ. ಅದು ನಮಗೆ ಅನುಭವಕ್ಕೆ ಬರ್ದಂಗೆ ಮಾಡ್ತಾವೆ. ಕಲ್ಪನೆಗೆ ಆವರಣ ಅಂದ್ರೆ ಇದೆ ಮುಸುಕು. ಕಲ್ಪನಾದ ಮುಸುಕನ ನಮ್ಮ ಇರುವಿನ ಅನುಭವನ ಮಾಡ್ಕೊಳ್ಳಿಕ್ಕೆ ಅಡ್ಡಿಯನ್ನು ಉಂಟು ಮಾಡ್ಯಾವ. ಅದಕ್ಕೆ ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡೋದಂಗೆ ಯಾವಾಗಲೂ ಕಲ್ಪನಾರಹಿತ ಸ್ಥಿತಿ ಏನೈತೆ ಅದನ್ನು ನೆನಪು ಮಾಡ್ಕೊತೀವಿ. ಆ ಸೂತ್ರ ಆನಂದ ಸೂತ್ರ ಅಂತಾರೆ, ಬ್ರಹ್ಮ ಸೂತ್ರ ಅಂತಾರೆ, ಶಿವಸೂತ್ರನೂ ಅಂತಾರೆ. ಅದಕ್ಕೆ ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡೋದು ಅದ ಧ್ಯಾನ. ಯಾವ ಹೊರಗಿನ ರೂಪದ ಕಲ್ಪನಾ ಮಾಡೋಂಗಿಲ್ಲ, ನಾಮದ ಕಲ್ಪನಾ ಮಾಡೋಂಗಿಲ್ಲ. ಹೊರಗೊಂದು ರೂಪವನ್ನು ಈಕ್ಷಿಸದೆ ಒಳಗೆ ಬೇರಾವ ಥರದ ಲಕ್ಷ್ಯವನ್ನು ಅರಿದು ಭಾವಿಸದೆ ಮತ್ತು ಮರೆಯದೆ ಎಚ್ಚರವನ್ನು ಅಚ್ಚಡಿಯದೆ ಪುನಃ ನಿನಗೆ ಅಜ್ಞಾನದೊಳಗೆ ಮರುವಾಗಬಾರ್ದು. ನಿನಗೆ ಮರೆತನ ಮತ್ತೆ ನಿನಗೆ ದುಃಖ ಶುರುವಾಗುತ್ತೆ. ಮರುವಿಯಿಂದನೇ ದುಃಖ ಆಗೈತಿ, ಮರುವಿಯಿಂದನೇ ನಿನಗೆ ಬಂಧನ ಆಗೈತಿ. ಏನು ಇದು ಮರುವೆಯನ್ನು ಕಳ್ಕೊಂಡಾಗ ನಿನಗೆ ಬಂಧನಕ್ಕೆ ಹಾಕವ್ರು ಯಾರು? ನಿನ್ನ ಬಗ್ಗೆ ಇದ್ದ ನೀನು ಮರು ಕಳ್ಕೊಬೇಕಾತಂದ್ರೆ ಸತತ ಅಭ್ಯಾಸ ಮಾಡ್ಬೇಕು. ನಿನ್ನಲ್ಲಿ ಮರುವೆ ಅನ್ನುವಂಥದ್ದು ಇಲ್ಲ ಅನ್ನೋದು ಅನುಭವ ಬರ್ಬೇಕು ನಿನಗೆ. ಮರುವೆ ಯಾರಿಗೆ? ನಾನು ಯಾರು? ಅರಿವಿನಲ್ಲಿ ಮರುವೆ ಯಾಕೆ ಬಂತು? ಶಿವಾನಂದ ಅಜ್ಜವರು ನನ್ನಲ್ಲಿ ಯಾಕೆ ಬಂತಿದ್ದು ಅಂತ ಬಂದಾಗ ಅಳತಿದ್ರಂತ. ನನ್ನಲ್ಲಿ ಯಾಕೆ ಬಂತಿದ್ದು ಮರುವೆ ಅರಿವಿನಲ್ಲಿ ಅಂತ ಎಂದಾಗಡೆ ಇಲ್ಲ ಬಂದಿಲ್ಲಲ್ಲ ನನ್ನಲ್ಲಿ, ಅದನ್ನು ನಾ ಅರಿತೇನಲ್ಲ, ಮರುವೇನೂ ನಾ ತಿಳಿತೇನಲ್ಲ, ತಿಳಿದಿಲ್ಲ ಅನ್ನೋದು ತಿಳಿತೇನಲ್ಲ ಅಂದ ನನ್ನಲ್ಲಿ ಅರಿವು ಯಾವಾಗಲೂ ಐತಿ ಅನ್ನೋದು ಮತ್ತೆ ಅವರು ನಗ್ತಿದ್ರಂತ ಶಿವಾನಂದ ಅಜ್ಜವರು. ಹಂಗೆ ನಾವು ಇದರ ಅಭ್ಯಾಸ ಒಳಗೆ 9 ವರ್ಷ ದಿನ ಅದ ಅನುಸಂಧಾನದಾಗ ಅದಾರ ಅವರು. 9 ವರ್ಷ ತನ ಮೌನ, ಯಾರು ಕೂಡ ಮಾತಾಡಿಲ್ಲ ಅವರು. ಬರೇ ಒಳಗಿದ ಅನುಸಂಧಾನ, ಆತ್ಮಾನುಸಂಧಾನದ ಅಭ್ಯಾಸ. ಏನು ಎಷ್ಟು ಉದ್ಘಟ ಇಚ್ಛಾ ಇರಬಾರ್ದು ಅವ್ರು. 9 ವರ್ಷದ ನಂತರ ಸಾಲಿಗೆ ಹಚ್ಚಾರ ಅವ್ರಿಗೆ. ಏನು ಮಾತಾಡಕತ್ತ ಬಂದ ಕೂಡಲೇ ಏನು ಅಲ್ಲಿ ಮಠ ಏನು ಹುಚ್ಚದಾನಪ್ಪ, ಹುಚ್ಚ ಹಿರಣ್ಗೌಡ, ಹುಚ್ಚ ಹಿರಣ್ಗೌಡ ಅಂತಿದ್ರಂತ. ನನ್ನಲ್ಲಿ ಯಾಕೆ ಬಂತಿದ್ದು? ಅರಿವಿನಲ್ಲಿ ಮರುವೆ ಅನ್ನುವಂಥದ್ದು ಯಾಕೆ ಬಂತಿ? ಮತ್ತೆ ನಿಂತು ವಿಚಾರ ಮಾಡಿದ್ಕೂಲೆ ನನ್ನಲ್ಲಿ ಇಲ್ಲ ಅಲ್ಲ ಅಂತ ವಿಚಾರ ಮಾಡಿ ನೋಡಿದಾಗ ಇಲ್ಲ ನನಗೆ ಯಾವಾಗಲೂ ಇಲ್ಲ ಎಲ್ಲ ಆ ಮರುವೆ ಅನ್ನೋದನ್ನು ನಾ ತಿಳಿತೇನಲ್ಲ. ಸೂರ್ಯನಲ್ಲಿ ಕತ್ತಲೆ ಅನ್ನೋದಿಲ್ಲ ಇಲ್ಲೆಲ್ಲ ಯಾರಿಗೆ ಮರುವೆ? ಯಾರಿಗೆ? ನೀನು ಯಾರು? ರಮಣ ಮಹರ್ಷಿಗಳು ಇದನ್ನು ಹೇಳ್ಯಾರ. ರಮಣ ಮಹರ್ಷಿಗಳು ಇದ್ರೊಳಗೆ ಬರ್ತದೆ. ಮರುವೆ ಯಾರಿಗೆ? ಅರಿವಿಗೆ ಮರುವೆ ಅನ್ನುವಂಥದ್ದು ಇಲ್ಲ. ಅರಿವಿನವಳು ಇಲ್ಲೊಮ್ಮೆ ಮರುವೆಂದು ಕುರು ಹಿಡಿವನೇ ಜಾನರ ದೇವ ಅಂದರು. ಯಾವ ಕಾಲಕ್ಕೂ ಅದಕ್ಕೆ ಮರು ಅನ್ನುವಂಥದ್ದು ಇಲ್ಲ. ನನ್ನಿಂದ ಬಂಧನನ ಇಲ್ಲ. ಮರ್ತಾಗ ನಿನಗೆ ಬಂಧನ, ಮರ್ತಂಗಾಗೈತಿ. ನಿಜವಾಗಿ ಮರ್ತಿದ್ರೆ ಇದನ್ನು ನಿನಗೆ ಅರಿಯಾಕ ಹಾಕಿದ್ದಿಲ್ಲ. ಏನು ಮರ್ತಂಗಾಗೈತಿ, ಮರ್ತಿಲ್ಲ. ಏನು ಅಂದ್ರೆ ನಿನಗೆ ಬಂಧನ ಇಲ್ಲ ಅನ್ನೋದು ಅರ್ಥ. ಯಾವ ಕಾಲಕ್ಕೂ ಬಂಧನ ಇಲ್ಲ ನಿನಗೆ, ಅದನ್ನು ಅರಿತಿ. ಅಜ್ಞಾನವನ್ನು ನೀ ತಿಳಿತಿ ಅಂದ್ಬಳಕ ನಿನಗೆಲ್ಲಿ ಅದು ಅಜ್ಞಾನ? ನಾನು ಅಜ್ಞಾನಿ ಇದ್ದೇನೆ ಅನ್ನೋದು ನಿನಗೆ ಹೆಂಗೆ ಗೊತ್ತಾತಿ? ನನಗೇನು ತಿಳಿದಿಲ್ಲ ಅನ್ನೋದನ್ನು ತಿಳಿದ ಮ್ಯಾಗ ಗೊತ್ತಾತಿಲ್ವ ನಿನಗೆ? ಅದನ್ನು ತಿಳಿಯುವಂಥ ತಿಳಿವು ಯಾರು? ಅದ ಅರಿವು. ಅಲ್ಲಿ ಮರುವೆ ಅನ್ನುವಂಥದ್ದು ಅರಿವಿನಲ್ಲಿ ಎಳ್ಳೆಣಿತು ಇಲ್ಲ ಅಂತ. ಹಿಂಗೆ ನಾವು ಅದನ್ನು ಅನುಭವದಿಂದ ಖಾತ್ರಿ ಮಾಡ್ಕೋಬೇಕಾಗೈತೆ. ನಿನ್ನನ್ನು ವಿವರಿಸಿ ನೋಡು, ನೀನ ಅರಿವು ಸ್ವರೂಪ ಇದ್ದೀಪ. ಮರು ಅನ್ನುವಂಥದ್ದು ನಿನ್ನಲ್ಲಿ ಇಲ್ಲ ಅನ್ನೋದು ವಿಚಾರ ಮಾಡಿ ಖಾತ್ರಿ ಮಾಡ್ಕೊಳ್ಳಿ.
ಒಮ್ಮೆ ನಿನ್ನಲ್ಲಿ ಈ ಪ್ರಜ್ಞೆ ಜಾಗೃತ ಆತಂದ್ರೆ, ಅರಿವಿನ ಪ್ರಜ್ಞೆ ನಿನ್ನಲ್ಲಿ ಮೂಡಿತು ಅಂದರೆ ಪುನಃ ನಿನಗೆ ಅಜ್ಞಾನ ಅನ್ನುವಂಥದ್ದು ಬರುವುದಿಲ್ಲ, ದುಃಖ ಅನ್ನುವಂಥದ್ದೆಲ್ಲ ಹೋಗ್ಬಿಡ್ತು. ಅದನ್ನು ಜಾಗೃತಗೊಳಿಸುವ ಸಂಬಂಧ, ಅರಿವಿನ ಪ್ರಜ್ಞೆ ನಮ್ಮಲ್ಲಿ ಜಾಗೃತಗೊಳಿಸುವ ಸಂಬಂಧ ನಾವು ನಿರಂತರ ಅಭ್ಯಾಸ ಮಾಡಬೇಕು. ಅದು ಅನುಭವಗಳ ಸಂಘ ನಾವು ಮಾಡಬೇಕು. ಮಾಡಿದಾಗ ಪ್ರತಿಯೊಬ್ಬರಿಗೆ ನಮ್ಗೆ ಅನುಭವ ಬರ್ತೈತಿ. ಅದು ಜಡಬುದ್ಧಿ ಜಡಸಂಗ ಮಾಡಿದಾಗ ನಮಗೂ ಆ ಜಡಭಾವ ಗಟ್ಟಿ ಆಗಿಬಿಟ್ಟೈತಿ. ನಾನು ಅಜ್ಞಾನಿ ಇದ್ದೇನೆ ಅನ್ನೋ ಭಾವ ಅಜ್ಞಾನಿಗಳ ಸಂಘದಿಂದ ಗಟ್ಟಿಯಾಗೈತಿ. ಜ್ಞಾನಿಗಳ ಸಂಘ ನಾವು ಮಾಡೋದ್ರಿಂದ ನಮ್ಮಲ್ಲಿ ಜ್ಞಾನ ಅಜ್ಞಾನ ಅನ್ನೋದು ಇಲ್ಲ ಅನ್ನೋದು ಹೊಳಿತೈತಿ. ಎಂಥ ಸಂಘ ಮಾಡ್ತೀವಿ ಅಂಥ ಸಂಸ್ಕಾರ ನಿನಗಾಕೈತಿ ನೋಡಿ. ಉತ್ತಮ ಸಂಸ್ಕಾರ ಮಾಡ್ಕೋಬೇಕಾತ ಉತ್ತಮರ ಸಂಘ ನೀವು ಮಾಡಿ. ಹೀನ ಜನರ ಸಂಘ ಮಾಡಿದರೆ ಹೀನ ಸಂಸ್ಕಾರ ನಿನಗಾಕೈತಿ. ಅದೇ ಹೀನ ಜನ್ಮಕ್ಕೆ ಕಾರಣೀಭೂತ ಆಕೈತಿ. ಅದಕ್ಕೆ ಉತ್ತಮ ಸಂಸ್ಕಾರವಂತರ ಆಗು. ಉತ್ತರೋತ್ತರ ಜನ್ಮ ನಿನಗೆ ಬರ್ತೈತಿ. ಒಂದು ಜನ್ಮದೊಳಗೆ ನಿನಗೆ ಜ್ಞಾನೋದಯ ಆಕೈತಿ. ಇದೇ ಅಭ್ಯಾಸದೊಳಗೆ ನಡೆದ ಅಂತರಂಗದಲ್ಲಿ ಒಮ್ಮೆಲ್ಲ ಒಮ್ಮೆ ಇದು ನಿಮ್ಗೆ ಅನುಭವ ಬಂದೈತಿ ಇರ್ತೈತಿ. ಇದಕ್ಕಾಗಿ ಪಟ್ಟಂಥ ಶ್ರಮ ಎಂದೂ ವ್ಯರ್ಥ ಆಗೋದಿಲ್ಲ. ಇದನ್ನು ಬಿಟ್ಟು ನೀವು ಬಾಳೆ ಸಂಬಂಧ ಏನು ಪ್ರಯತ್ನ ಮಾಡ್ತಿಲ್ಲ, ಕರ್ಮಗಳನ್ನು ಮಾಡೋ ಸಂಬಂಧ ಏನೂ ಲಾಭ ಇಲ್ಲ. ಅದ್ರೊಳಗೆ ವ್ಯರ್ಥ ವೇಳೆ ಕಳೆದಂಗೆ ನೀನು ಕರ್ಮಗಳಲ್ಲಿ ವೇಳೆ ಕಳೆದು. ಕರ್ಮದಿಂದ ನಿನ್ನ ಸಂಕಟ ಬಂಧನ ಎಂದೂ ಹೋಗುದಿಲ್ಲ. ಒಂದು ಕರ್ಮ ಕಳ್ಕೊಳಕ್ಕೆ ಮತ್ತೊಂದು ಕರ್ಮ ಮಾಡೋದು, ಮತ್ತೊಡೋದು ಹಂಗೆ ಮುಂದುವರೆದು ಕರ್ಮಗಳ ಕಾಟ, ಕರ್ಮಗಳ ಇದೆಲ್ಲ ಹಂಗೆ ಚಾಲೂನ ಆಯ್ತು. ಕರ್ಮದ ಕೊಂಡಿ ಅದನ್ನೆಲ್ಲ ತಪ್ಪಿಸ್ಕೋಬೇಕಾಗೈತಿ ಜ್ಞಾನದಿಂದ. ಅಂದಾಗ ಕರ್ಮದ ಕಾಟ ನಿನಗೆ ಇಲ್ದಂಗೆ ಆಕೈತಿ. ನಿಜವನ್ನ ತಿಳಿದ ಮ್ಯಾಗ ಅಜ್ಞಾನದೊಳಗಿನ ಕರ್ಮಗಳು ಅಜ್ಞಾನವನ್ನು ಕಳಿದಿಲ್ಲ. ಏನು ಮಾಡೋದು ನೀನು ಕರ್ಮ ಕಂಡೆಲ್ಲ ಅಜ್ಞಾನದೊಳಗಿಂದ ಅಂತಿದ್ರು ಅದು. ಅಜ್ಞಾನದೊಳಗಿನ ಕರ್ಮ ಅಜ್ಞಾನವನ್ನು ಅದನ್ನು ಕಳ್ಕೊಂಡು ಅವ್ರು ಯಾರು ಅಜ್ಞಾನದ ಕರ್ಮಗಳಿಂದ ಇವೆಲ್ಲ ಜಪ ತಪ ಹೋಮ ಯಜ್ಞ ಯಾಗ ದಾನ ಇವೆಲ್ಲ ಏನು ಅಜ್ಞಾನದೊಳಗೆ ತಯಾರಾಗ್ಯಾವಲ್ಲ. ನೀನೇ ಮಾಡ್ಕೊಂಡು ಇವೆಲ್ಲೇ ನಿನಗೆ ಆರಾಮಿರಾಗ ಬರ್ತೈತೆ. ಆರಾಮಿರ್ಬೇಕಂದ್ರೆ ಯಾವ ಕರ್ಮವನ್ನು ಮಾಡೋ ಅವಶ್ಯಕತೆನೇ ಇಲ್ಲ. ಕರ್ಮಕ್ಕನುಸಾರವಾಗಿ ಜನ್ಮಾಂತರಗಳು ನಿರಂತರ ನಾವು ಇದನ್ನು ಹೊಂದಬೇಕಾಗೈತಿ. ಕರ್ಮಗಳಲ್ಲಿ ಆಸಕ್ತಿ ಇತ್ತಂದ್ರೆ ಜನ್ಮ ಬರುವುದನ್ನು ನಿನಗೆ. ಕರ್ಮಗಳಲ್ಲಿ ನಂದು ಎಳ್ಳಷ್ಟು ಕರ್ತವ್ಯವಿಲ್ಲ ಅನ್ನೋವನ ಯೋಗಿ ಅಂತ. ಯಾಕೆ ಅದನ್ನು ಮಾಡ್ಕೋತ ಕೂತಂದ್ರೆ ನಿಶ್ಚಿತವಾಗಿ ಜನ್ಮ ಬರುವುದನ್ನು ನಾವು ಜನ್ಮದಿಂದ ಜನ್ಮ ದುಃಖದಿಂದ ನಾವು ಪಾರಾಗಬೇಕನ್ನೋಂಗಿದ್ರೆ, ಮುಕ್ತಿ ಹೊಂದಬೇಕನ್ನೋಂಗಿದ್ರೆ ಕರ್ಮವನ್ನು ನಾವು ಕೈ ಬಿಡಬೇಕಾಗಿ. ಅದಕ್ಕೆ ಮುಕ್ತ ಅನುಭವಿಗಳು ಮರಿತಾದರೂ ತಾವು ಕರ್ಮವನ್ನು ಮಾಡೋದಿಲ್ಲ, ಇನ್ನೊಬ್ಬರಿಗೆ ಮಾಡಂತೂ ಹೇಳುವುದಿಲ್ಲ. ಮುಕ್ತಿ ಮಾರ್ಗ ತೋರಿಸ್ತದೆ, ಇದರಿಂದ ಬಿಡುಗಡೆ ಹೊಂದೋದು. ಕರ್ಮದಲ್ಲಿ ತೊಡಗಿದಂದ್ರೆ ಮತ್ತಟ್ಟು ಇದ್ರಾಗ ನೀನು ಸಿಕ್ಕೊಂಡು ಬದ್ದಾಡಕ್ಕೆ ಹಚ್ತದೆ. ಕರ್ಮ ಜಾಲದಾಗ ಇನ್ನೊತ್ತು ನಿನ್ನ ಬಂಧನಕ್ಕೆ ಹಾಕ್ಬೋದು. ನಾವು ಕರ್ಮದಿಂದ ಬಂಧ ಪರಿಯದು ನಿರ್ಮಲ ಜ್ಞಾನದಿಂದಲ್ಲದೆ ಅಂದ. ನೀ ಎಷ್ಟು ಸತ್ಕರ್ಮಗಳನ್ನು ಮಾಡಿದರೂ ಮತ್ತು ನೀನು ಬಂಧನಕ್ಕೆ ಹಾಕ್ತದೆ. ನಾನು ಕೋಟಿ ಸತ್ಕರ್ಮಗಳನ್ನು ಮಾಡಿದರೂ ಸುಧಾ ನೀನು ಬಂಧನಕ್ಕೆ ಹಾಕ್ತದೆ. ಅದಕ್ಕೆ ಜ್ಞಾನವನ್ನು ಮಾಡ್ಕೊಂಡು ನಿಂತು ಸ್ವಲ್ಪ ನಿಂತು ನಿನ್ನ ನಿಜದ ಎಚ್ಚರಿಕೆಯನ್ನು ನೀವು ಮಾಡ್ಕೊ. ಅಲ್ಲಿ ಯಾವ ಕರ್ಮದ ಅವಶ್ಯಕತೆ ಇಲ್ಲ ಅನ್ನೋದು ನಿನಗೆ ಅನುಭವ ಕೊಡುತ್ತೆ. ಒಮ್ಮೆ ನಿನಗದ ಗಟ್ಟಿ ಆತಂದ್ರೆ ಜ್ಞಾನೋದಯ ಆತಂದ್ರೆ ಎಷ್ಟು ಜನ್ಮ ಆತ್ರಿ ಸುಳ್ಳ ವ್ಯರ್ಥ ಕರ್ಮಗಳಲ್ಲಿ ತೊಡಗಿ ಎಲ್ಲ ಜನ್ಮವನ್ನು ಹಾಳು ಮಾಡ್ಕೊಂಡಿಲ್ಲ. ಎಷ್ಟು ಜನ್ಮ ಹಾಳು ಮಾಡ್ಕೊಂಡು ಬರೀ ಕರ್ಮಗಳಿಂದ ಸುಖ ಸಿಗ್ತದೆ. ಸುಖ ಸಿಕ್ಕಿಬಿಟ್ಟಿದ್ರೆ ಎಲ್ಲರೂ ಅದನ್ನು ಹೊಂದ್ಬಿಡ್ತಿದ್ರು. ಕರ್ಮಗಳನ್ನು ಮಾಡೋರೆಲ್ಲ ಅವ್ರು ಹುಟ್ಟವ್ರು, ಅವ್ರ ಕರ್ಮಗಳನ್ನು ಮಾಡೋರೆಲ್ಲ ದ್ವಿಜರು ಅಂದಾರ. ಅಂದ್ರೆ ಹುಟ್ಟಿಗೆ ಕಾರಣ ಆಗವ್ರು ಮತ್ತು ಕರ್ಮಗಳನ್ನು ಮಾಡೋರೆಲ್ಲ ದ್ವಿಜರು. ವಿಪ್ರರ ಬೇರೆ, ದ್ವಿಜ ಬೇರೆ, ಬ್ರಾಹ್ಮಣನ ಬೇರೆ. ಮತ್ತು ಬ್ರಹ್ಮದ ಅಧ್ಯಯನ ಮಾಡವ ಬ್ರಾಹ್ಮಣ, ಬ್ರಹ್ಮ ಸ್ವರೂಪದ ತಿಳುವಳಿಕೆ ಮಾಡ್ಕೊಂಡವ ಬ್ರಾಹ್ಮಣ. ಕರ್ಮಗಳನ್ನು ಮಾಡೋರು ದ್ವಿಜರು, ವೇದಗಳನ್ನು ಅಧ್ಯಯನ ಮಾಡೋರು ವಿಪ್ರರು ಅಂದರು. ವೇದಗಳನ್ನು ಅವರು
ಅಧ್ಯಯನ ಅವಾಗ ಲಿಪಿ ಇದ್ದಿದ್ದಿಲ್ಲ, ಬಾಯಿಲಿಂದ ಹಂಗೆ ಕಂಠಪಾಠ ಒಬ್ಬರಿಂದ ಒಬ್ರು ಹಂಗೆ ಅನ್ಕೊಂತ ಬಂದಿತ್ತು. ವೇದಗಳು ಏನು ವೇದಗಳನ್ನು ಅಧ್ಯಯನ ಮಾಡೋರು ವಿಪ್ರರು, ಬ್ರಾಹ್ಮಣರು ದ್ವಿಜರು ಅಂತ. ಕರ್ಮಗಳನ್ನು ಮಾಡೋರು ದ್ವಿಜರು, ಹುಟ್ಟಿಗೆ ಕಾರಣ ಅವರು. ಜನ್ಮ ಜನ್ಮಾಂತರ ತಿರ್ಬೇಕಣ್ಣ ಅವರು. ನಾವು ಏನಾರ ಮಾಡಿದ್ರೆ ಏನಾರ ಆಗುದನಲ್ಲ. ಏನು ಮಾಡಲಿಲ್ಲ ಅಂದ್ರೆ ಏನಾಗೈತಿ ನಿನಗೆ? ಮಾಡೋದು ಬಿಟ್ರೆ ಏನಾಗೈತಿಪ್ಪ ಅಂದ್ರೆ ಏನೂ ಆಗೋದಿಲ್ಲ. ಮಾಡಿದ್ರೇ ಏನಾರು ಆಗೋದು. ಏನೂ ಮಾಡಲಿಲ್ಲ ಅಂದ್ರೆ ಏನೂ ಇಲ್ಲ ಅನ್ನೋದು ನಿನಗೆ ಗೊತ್ತಾಗಬೇಕಲ್ಲ. ಇದು ಹೊಳಿವದ್ದು ನಮ್ಗೆ. ಸುಮ್ಮನೆ ಇದ್ದಾಗ ಏನಿರ್ತೈತಿ ಹೇಳಿ ನೀನು? ಸಂಕಟ ಆಕೈತಿ ಏನು ಸುಖ ಆಕೈತಿ? ಸುಮ್ಮನಿದ್ದರೆ ಸುಖ ಅಂತ ನೀನು ಅಂತಿ, ಹೌದಿಲ್ಲ? ಏನು ಸುಮ್ಮನೆ ಇರಬೇಕು, ಮನಸ್ಸು ಸುಮ್ಮನೆ ಇರಬೇಕು. ಏನು ಮಾಡಲು ಮನಸ್ಸು ಸುಮ್ಮನೆ ಇದ್ರೆ ಮನಸ್ಸಿಗೆ ಸಮಾಧಾನ ಇರ್ತದೆ. ಏನಾರು ಮಾಡಿದ್ರೆ ಸಮಾಧಾನ ಕೆಡಿಸ್ಕೋತೀವಿ. ಯಾಕೆ ಮಾಡ್ತೀವಿ ಅದನ್ನು? ಸುಮ್ಮನೆ ಇರೋಕೆ ಕಲಿಯಲ್ಲ. ಸುಮ್ಮನಿರು ಮನವೇ ಸುಮ್ಮನಿರು, ಸುಮ್ಮನಿದ್ದರೆ ನೀನೇ ಬ್ರಹ್ಮನಿರು. ಸುಮ್ಮನಿದ್ರೆ ನೀನು ಆರಾಮಿರ್ತೀವಿ ಅಂದ್ರೆ ಸುಮ್ಮನೆ ಇದ್ದು ಬಿಡಲ್ಲ. ಏನಾರು ಮಾಡೋಕೆ ಯಾಕೆ ಓಡಾಡ್ತೀವಿ? ಮಾಡಕ್ಕೆ ಹಚ್ಚೋದಾದ ವಾಸನೆಗಳು. ಸುಮ್ಮನೆ ಇರ್ಸಕ್ಕೆ ಹಚ್ಚೋದಲ್ಲ, ಅದು ವಾಸನೆಗಳು ನಮ್ಮನ್ನು ಚಂಚಲತೆಯನ್ನು ಉಂಟು ಮಾಡ್ತವೆ. ಏನಾರು ಮಾಡಕ್ಕೆ ಹಚ್ತಾವೆ. ಏನಾರು ಮಾಡಿದ್ಮೇಲೆ ಏನಾರು ಹಾಕೊಂಡ್ಕೊಂಡಿರ್ತೀವಿ. ಏನು ವಾಸನೆಗಳ ಬೆನ್ನು ಹತ್ತಿ ಜನ್ಮ ಜನ್ಮ ಅಂತ ತಿರ್ಗಾಕತ್ತಿತ್ತಲ್ರಿ. ಇದನ್ನು ಕಳ್ಕೋಣ. ಈಗ ಯೋಗ್ಯ ಸಮಯದ ಈ ಭೋಗ ವಾಸನೆಗಳ ಬೆನ್ನು ಹತ್ತಿದೆ ಅಂದ್ರೆ ನಿನಗೆ ನೆಮ್ಮದಿ ಎಂದೂ ಸಿಗೋದಿಲ್ಲ. ಒಳ್ಳೆಯ ಸಮಯ ಇದು ಕಳ್ಕೊಳ್ಳಿಕ್ಕೆ. ಮೊದಲು ಕಳ್ಕೊ ಇದನ್ನು. ವಾಸನಾರಹಿತ ಆದ್ಮ್ಯಾಗ ಅದಕ್ಕೆ ಮುಕ್ತಿ ಅಂತಾರೆ. ಸ್ವಲ್ಪ ಉಳಿಯದಂತೆ ವಾಸನೆಗಳನ್ನು ಪೂರ್ಣ ಜ್ಞಾನದಿಂದ ಅವನು ನಾಶ ಮಾಡಿಕೊಂಡ್ರೆ ಅವಾಗ ನೀನ ಮುಕ್ತದೆ ಅನ್ನೋದು ನಿನಗೆ ಹೊಳಿತೈತಿ.